ಜಿಲ್ಲೆಗೆ ಅವಕಾಶ ಸಿಕ್ಕಿಲ್ಲ, ಸಿಗಬೇಕಾಗಿತ್ತು. ಕೋಲಾರ ಜಿಲ್ಲೆಗೆ ಅವಕಾಶ ಸಿಗಬೇಕಾಗಿತ್ತು. ಮುಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಿಕ್ಕಿತ್ತು. ಕೋಲಾರ ಜಿಲ್ಲೆಗೆ ಅವಕಾಶ ವಂಚಿತರಾಗಿದ್ವಿ. ಅವಕಾಶ ಸಿಗಬೇಕಾಗಿತ್ತು. ಯಾಕೆ ಸಿಕ್ಕಲಿಲ್ಲ? ಯಾಕೆ ಸಿಕ್ಕಲಿಲ್ಲ ಅನ್ನುವಂಥ ವಿಚಾರಕ್ಕೆ ನನಗೆ ಮಾಹಿತಿ ಇಲ್ಲ. ನಾನು ಯಾವುದೇ ಒಂದು ಪದವಿಗಾಗಿ ಅಥವಾ ಅವಕಾಶಕ್ಕಾಗಿ ನಾನು ಡೆಲ್ಲಿಯ ಪ್ರವಾಸವನ್ನು ಮಾಡಿಲ್ಲ. ಕಾರಣ ನನಗೆ ಗೊತ್ತಿಲ್ಲ. ಆದರೆ ಇಡೀ ಜಿಲ್ಲೆಗೆ ಅವಕಾಶ ತಪ್ಪಿರೋದು ಅಥವಾ ಅವಕಾಶ ಸಿಗಬೇಕಾಗಿತ್ತು ಅನ್ನೋದು ಒಂದು ನನ್ನ ಅಭಿಪ್ರಾಯ. ಎರಡೂ ಜಿಲ್ಲೆಯಿಂದ MLAಗಳು ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಪ್ರತ್ಯೇಕವಾದ ಸಭೆಗಳು ಕೂಡ ಮಾಡಿದ್ದಾರೆ. ಅದೆಲ್ಲೂ ಸಹ ನೀವು ಕಾಣಿಸಿಲ್ಲ. ವೈಯಕ್ತಿಕವಾಗಿ ಏನು ನಿರ್ಧಾರಗಳು ತಗೋತಾರೆ ಅದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಪಕ್ಷ ಅನ್ನೋದು ಒಂದು ವೇದಿಕೆ ಕೊಡುತ್ತೆ, ಒಂದು ನಾಯಕತ್ವದ ಗುಣಗಳನ್ನು ಕಲಿಸುತ್ತೆ. ಪಕ್ಷ ಯಾವ್ಯಾವ ಸಂದರ್ಭ ಇದ್ದಾಗ ನಾವು ಪಕ್ಷದಿಂದ ಬೆಳೆದಿರುವಂಥವ್ರು, ಪಕ್ಷ ಸದಾಕಾಲ ಒಂದು ತಾಯಿಯ ಸ್ಥಾನದಲ್ಲಿ ನಿಂತು ಪ್ರತಿಯೊಬ್ಬರ ನಾಯಕತ್ವನ ಅವಕಾಶಗಳನ್ನು ಕೊಟ್ಟು ನಾಯಕತ್ವ ಮತ್ತು ಅವರ ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ, ನಮ್ಮ ಪಕ್ಷದಲ್ಲಿ ಏನೇ ಅವಕಾಶ ಕೊಟ್ಟಾಗ ವಂಚಿತರಾದಾಗ ಅದಕ್ಕೆ ಆದದ್ದು ಒಂದು ವೇದಿಕೆ ಇದೆ. ಆ ವೇದಿಕೆಯಲ್ಲಿ ಮಾತ್ರ ನಮ್ಮ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಆವೇದನೆಗಳನ್ನ ಹೇಳ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮೇಡಮ್, ಜಿಲ್ಲೆ ಎಲ್ಲ ಶಾಸಕರು ಒಗ್ಗಟ್ಟು ಪ್ರದರ್ಶನ ಮಾಡಿ ಜಿಲ್ಲೆಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ರೀತಿಯ ಜಿಲ್ಲೆಗೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥದ್ದನ್ನ ನನಗೂ ಆ ನೋವಿದೆ. ಹಾಗಂದಾಗ ಬರೀ ಕೋಲಾರ ಜಿಲ್ಲೆಗೆ ಮಾಡಿದ್ರೆ ನನ್ನ ಮನಸ್ಸಿಗೆ ತುಂಬಾ ನಮಗೂ ನೋವಾಗ್ತಾ ಇತ್ತು. ಆ ರೀತಿ 7-8 ಜಿಲ್ಲೆಗಳಲ್ಲಿ ಅವಕಾಶ ಸಿಕ್ಕಿಲ್ಲ. ಮೊದಲನೇ ಸತಿ ಒಂದು ಅವಕಾಶ ಕೊಟ್ಟಿದ್ದಾರೆ, ಮೊದಲನೇ ಹಂತದಲ್ಲಿ 2.5 ವರ್ಷ ಏನು ಕೊಡ್ತೀವಿ ಅಂತ. ತದನಂತರ ದಿನಗಳಲ್ಲಿ ಕೊಟ್ಟಾಗ ಕೋಲಾರ ಜಿಲ್ಲೆಗೂ ಅವಕಾಶ ಸಿಗಬೇಕಾಗಿತ್ತು ಅನ್ನುವಂಥ ಅಭಿಪ್ರಾಯದಲ್ಲಿ ನಾನು ಕೂಡ ಇದ್ದೇನೆ. ಮೇಡಮ್, ಕೆಲವು ಶಾಸಕರು ಹಲವಾರು ವ್ಯಾಖ್ಯಾನಗಳು ಮಾಡಿದ್ದಾರೆ ಮೇಡಮ್. ಅಂದ್ರೆ KH ಮುನಿಯಪ್ಪ ಅವ್ರ ಬಗ್ಗೆನೂ ಮಾತಾಡಿದ್ದಾರೆ. ನಾರಾಯಣಸ್ವಾಮಿ ಅವರು ನೇರವಾಗಿ ನಿಮ್ಮ ಮತ್ತೆ KH ಮುನಿಯಪ್ಪ ಅವರ ಕುತಂತ್ರದಿಂದ ನೋಡಿ, ನಾನು ನಾರಾಯಣಸ್ವಾಮಿ ಅಣ್ಣ ಅವ್ರ ಬಗ್ಗೆ ಗೌರವದಿಂದಾನೇ ನಾನು ಒಂದು ಮಾತು ಹೇಳ್ತೀನಿ. ಪಕ್ಷ ಅವಕಾಶ ಕೊಟ್ಟರೆ ನಮಗೆ ಸೈನಿಕರಾಗಿ, ಯೋಧರಾಗಿ, ಪಕ್ಷದ ಕಾರ್ಯಕರ್ತರು ಶಕ್ತಿ ತುಂಬಿ ನಮಗೊಂದು ಸ್ಥಾನಮಾನ ಕೊಡ್ತಾರೆ. ಆ ಸ್ಥಾನಮಾನ ಸಮಾಜಕ್ಕೆ, ಕ್ಷೇತ್ರದ ಅಭಿವೃದ್ಧಿಗೆ, ಮತ್ತೆ ಈ ಕ್ಷೇತ್ರ ಏನೇನು ಸಮಸ್ಯೆಗಳಿಂದ ಬಳಲ್ತಾ ಇರುತ್ತೆ ಆ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಅಧಿಕಾರ, ಅದಕ್ಕೆ ಆ ಪವಿತ್ರತೆ ಇರುತ್ತೆ. ಆ ಯಾವುದೇ ಜವಾಬ್ದಾರಿ ಇರ್ಬೋದು, ಅದಕ್ಕೆ ಅದನ್ನ ಹೆಚ್ಚಿನ ಒಂದು ಜವಾಬ್ದಾರಿ ಕೊಡಿ ಅಂತ ಕೇಳೋದಕ್ಕೆ ನಮಗೆ ವೇದಿಕೆ ಇದೆ, ಪಕ್ಷ ಇದೆ. ಆ ಪಕ್ಷದಲ್ಲಿ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ನನಗಿಂತ ಹಿರಿಯರವರು, ಅನುಭವ ಇರುವಂತವ್ರು, ಕಷ್ಟ ಸುಖ ಒಬ್ಬ ರಾಜಕಾರಣಿ ಹಾಗೆ ಆಗ್ಲಿಕ್ಕಾಗಲ್ಲ. ಏಳು ಬೀಳು ತ್ಯಾಗ ಮಾಡಿಕೊಂಡು ಎಲ್ಲ ಕಳ್ಕೊಂಡು ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡು ಒಂದು ಸ್ಥಾನಕ್ಕೆ ಬರ್ತಾರೆ. ನಂಗೆ ಅವ್ರ ಬಗ್ಗೆ ಏನೂ ಅಭಿಪ್ರಾಯ ಇಲ್ಲ. ಯಾಕೆಂದ್ರೆ ಅವ್ರು ಇವತ್ತು ಅನುಭವಿಸ್ತಾ ಇರೋಂಥ ನೋವೆಲ್ಲ ನಾನು ಹಿಂದೆ ಅನುಭವಿಸ್ಬಿಟ್ಟಿದೀವಿ. ಅದಕ್ಕೆ ನಮ್ಗೆ ಏನೂ ಹೇಳ್ಬೇಕನ್ನಿಸ್ತಾ ಇಲ್ಲ. ನೋಡಿ, ತಂದೆ ನನಗಿಂತ 20 ವರ್ಷದ ಹಿಂದೆ ರಾಜಕೀಯ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಯಾರನ್ನ ವಿರೋಧ ಮಾಡ್ಕೊಂಡಿದ್ದಾರೆ, ಯಾರನ್ನ ಸ್ನೇಹ ಗಳಿಸಿದ್ದಾರೆ, ಯಾರಿಗೆ ಒಳ್ಳೇದ್ ಮಾಡಿದ್ದಾರೆ, ಮಾಡಿಲ್ಲ ಅನ್ನೋಂಥ ವಿಶ್ಲೇಷಣೆ ಮಾಡ್ಲಿಕ್ಕೆ ಆಗಲ್ಲ. ಪಕ್ಷ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಸ್ಥಾನಮಾನಕ್ಕೆ ಅವ್ರು ಅರ್ಹರಲ್ಲ ಅಂದ್ರೆ ಅಲ್ಲ. ಸಮುದಾಯಕ್ಕೆ ಅವಕಾಶ ತಪ್ಪೋದಕ್ಕೆ ಅವರೇ ಕಾರಣ. ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರು, ಇಡೀ ದೇಶದ ಕಾಂಗ್ರೆಸ್ ಪಕ್ಷನ ರಕ್ಷಣೆ ಮಾಡುವಂತ ಜವಾಬ್ದಾರಿ ಸ್ಥಾನದಲ್ಲಿ ಯಾರು ಗಾಂಧಿಯವರು, ಇನ್ನೊಬ್ರು ಆ ಸ್ಥಾನನ ಅಲಂಕರಿಸಿದ್ರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಜಾಗದಲ್ಲಿದ್ದಾರೆ. ಒಬ್ಬರಿಂದ ತಪ್ಪಾಗಿದೆ ಅಂದ್ರೆ ತಪ್ಪಾಗತ್ತೆ. ನಾನು 2013ರಲ್ಲಿ ಟಿಕೆಟ್ ವಂಚಿತನು. ನಾನು ಅವತ್ತು ಯಾರ ಬಗ್ಗೆನೂ ದೋಷ ಆರೋಪಣೆ ಮಾಡಲಿಲ್ಲ. ನಾನು ಆರೋಪಣೆ ಮಾಡಲಿಲ್ಲ. ನನ್ನ ತಂದೆಯವರೇ ಅವರು ಕೇಂದ್ರ ಸಚಿವರಾಗಿದ್ರು. ಸ್ವಯಂ ನನ್ನ ತಂದೆಯವರೇ ಕೇಂದ್ರ ಸಚಿವರಾಗಿದ್ರು. ವಾಪಸ್ ಕ್ಷೇತ್ರಕ್ಕೆ ಬರ್ತೀನಿ, ನಾನು ಕೆಲಸ ಮಾಡ್ತೀನಿ, ಸಂಘಟನೆ ಮಾಡ್ತೀನಿ. ಯಾವ ರೀತಿ ನಾನು ಜನಗಳ ಮಧ್ಯೆ ಗುರುತಿಸ್ಕೊಂಡಾಗ ನನಗೊಂದು ಮಾನ್ಯತೆ ಕೊಡ್ತಾರೆ ಅನ್ನೋಂಥ ಸತ್ಯನ ತಿಳ್ಕೊತೀನಿ. ಯಾವತ್ತೂ ಕೂಡ ಯಾವುದೋ ಒಂದು ನಾವು ವಿಚಾರವನ್ನ ಹೇಳ್ಕೊಂಡು ನಾಯಕರ ಆಗ್ತೀನಿ ಅಂತಂದ್ರೆ ಅದು ನನಗೆ ಅನುಭವ ಆಗಿರೋ ರೀತಿ. ನನ್ನ ಸ್ವಂತ ಪರಿಶ್ರಮ ಇಲ್ಲದೆ ನಾನು ಯಾವ ರೀತಿನೂ ನಾನು ಮುಂದೆ ಬರೋಕ್ಕಾಗಲ್ಲ ಅನ್ನುವಂಥ ಸತ್ಯನ ನನಗೆ ಕ್ಷೇತ್ರನೂ ಪಾಠ ಕಲಿಸಿದೆ. ರಾಜಕೀಯ ಅದಕ್ಕಿಂತ ಇನ್ನೂ ಅದ್ಭುತವಾದ ಪಾಠಗಳನ್ನು ಕಲಿಸಿದೆ ರಾಜಕೀಯ. ಇದನ್ನ ಬೇರೆ ಎಲ್ಲಾದ್ರೂ ನೀವು ವ್ಯಕ್ತಪಡಿಸ್ತೀರಾ? ನಾನು ಖಂಡಿತ ವ್ಯಕ್ತಪಡಿಸಲ್ಲ. ಇಲ್ಲ, ನಾನು ಖಂಡಿತ ವ್ಯಕ್ತಪಡಿಸಲ್ಲ. ಇದು ಪಕ್ಷ ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬರಿಗೂ ಅವಕಾಶಗಳನ್ನ ಕೊಡುವಂತ ತಾಯಿ ಸ್ಥಾನದಲ್ಲಿ ನಿಂತಿರುತ್ತೆ.
ಆ ತಾಯಿನ ಎಲ್ಲಿ ಗೌರವಿಸ್ಬೇಕು, ಆ ತಾಯಿನ ಯಾವ ವೇದಿಕೆಯಲ್ಲಿ ಮಾತಾಡ್ಬೇಕು, ಎಲ್ಲ ನಮ್ಮಂತವ್ರು ಸಾವಿರಾರು ಜನ ಇರ್ತಾರೆ ನಮ್ಮಂತವ್ರು. ಆದ್ರೆ ಪಕ್ಷ ಕರೆದು ನಮ್ಮನ್ನ ನಾಯಕರು ಮಾಡುತ್ತೆ. ಪಕ್ಷದ ಕಾರ್ಯಕರ್ತರು, ಸೈನಿಕರು, ಯೋಧರಾಗಿ ನಮ್ಮ ಗೌರವನ್ನ ಎತ್ತಿ ಹಿಡಿತಾರೆ. ಅವರಿಗೆ ಇವತ್ತು ನಾವು ಗೌರವ ಕೊಡಬೇಕು, ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು. ಆ ಅಧಿಕಾರದಿಂದ ವೈಯಕ್ತಿಕವಾಗಿ ನನ್ಗೆ ಒಳ್ಳೇದು ಕೆಟ್ಟದ್ದು ಏನಾಗಿದೆ ನಾನು ಯೋಚನೆನೂ ಕೂಡ ಮಾಡಬಾರ್ದು. ಇವತ್ತು ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಮಾತಾಡ್ಕೊಡ್ದು. ನಾನು ಅವ್ರ ಪಕ್ಷದವಳು. ಅವರು ನನ್ನ ಜೊತೆ ಎಷ್ಟೋ ಸತಿ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ನನಗೆ ನೋವಾದಾಗ ಅವರಿಗೆ ಆ ನೋವು ಏನಂತ ಅರ್ಥ ಆಗಿದೆ. ನನಗೆ ಹಿಂಸೆ ಆದಾಗ, ಕಷ್ಟ ಆದಾಗ, ರಾಜಕೀಯದಲ್ಲಿ ಏನೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೀನಿ ಅನ್ನೋಂಥ ಸಂದರ್ಭದಲ್ಲಿ ಒಂದ್ಸತಿ ಅವ್ರ ಮನ್ಸು ಮಿಡ್ತಿದೆ. ಅದನ್ನ ನಾನು ಹತ್ತಿರದಿಂದ ನೋಡಿದ್ದೀನಿ. ಅದಕ್ಕೆ ನಾನು ಅವ್ರ ಪರ ವಿರೋಧ ಏನೂ ಮಾತಾಡಲ್ಲ. ಅವ್ರಂದ್ರೆ ಅದೇ ಅಭಿಮಾನ, ಗೌರವ ಉಳಿಸ್ಕೋತೀನಿ. ನನ್ನ ಜಿಲ್ಲೆಯಲ್ಲಿ ಏನು ಅವ್ರ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ ಬಂಗಾರಪೇಟೆ ಶಾಸಕರು, ಮತ್ತೆ ನಾನು ಅವ್ರನ್ನ ಸೋದರರಾಗೆ ನೋಡಿದ್ದೀನಿ. ಅದೇ ಸ್ಥಾನದಲ್ಲೇ ಅವ್ರನ್ನ ನೋಡ್ತೀನಿ. ಕೋಪ ಬಂದಾಗ, ಬೇಜಾರಾದಾಗ ಪಕ್ಷದಲ್ಲಿ ಸರ್ವೇ ಸಾಮಾನ್ಯ ಅವ್ರ ನೋವನ್ನ ವ್ಯಕ್ತಪಡಿಸಿದ್ರು. ಅದನ್ನ ನಾನು ಬಹಳ ದೊಡ್ಡ ವಿಚಾರ ಅಂತ ತಗೊಳ್ಳಲ್ಲ. ಇಡೀ ಜಿಲ್ಲೆಯ ಜನ, ಕ್ಷೇತ್ರದ ಜನ ಯಾವ ರೀತಿ ಕಾಂಗ್ರೆಸ್ ಪಕ್ಷನ ರಕ್ಷಣೆ ಮಾಡಿದ್ದಾರೆ, ಕಾದಿದ್ದಾರೆ, ಅವರ ಋಣ ತೀರಿಸುವಂತ ಕೆಲಸ ಮಾಡ್ಬೇಕಷ್ಟೇ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಜಿಲ್ಲೆ ನಿರ್ಲಕ್ಷ್ಯ ಮಾಡಿರೋದು ಅಂತ ಹೇಳಿ ವ್ಯಾಖ್ಯಾನ ಮಾಡ್ತೀವಿ. ಅಂದ್ರೆ ಮಹಿಳಾ ಕೋಟಾದಲ್ಲಿ ನಿಮ್ಗೆ ಕೊಡಬಹುದಾಗಿತ್ತು. ಇನ್ನ ನನ್ನ ಪಕ್ಷದಲ್ಲಿ ಹಿರಿಯರಿದ್ದಾರೆ, ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಮತ್ತೆ ಬಹಳ ಅನುಭವ ಇರುವಂತ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ. ಅವರಿಗೆ ಗೊತ್ತಿದೆ ಯಾರನ್ನ ಯಾವ ರೀತಿ ಮಾತಾಡಿ ಸರಿಪಡಿಸ್ಕೋಬೇಕು ಅಂತ. ನನಗಿಂತ ಮೇಧಾವಿಗಳು ಅವರು. ಪಕ್ಷನ ಬಹಳ ವರ್ಷಗಳ ಕಾಲ ಸಂಘಟನೆ ಮಾಡಿದರು. ಆಮೇಲೆ ಮಹಿಳೆಯರ ವಿಚಾರ ಹೇಳ್ತಾ ಇದ್ದಾರೆ. ಯಾರಿಗಾದ್ರೂ ಮಹಿಳೆಯರಿಗೆ ಸ್ಥಾನಮಾನ ಕೊಡಿ. ಒಂದು ಮಂತ್ರಿ ಮಂಡಲದಲ್ಲಿ ಹೆಣ್ಮಕ್ಕಳ, ಇಡೀ ದೇಶದ ಹೆಣ್ಮಕ್ಕಳ ಧ್ವನಿಯಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಒಂದು ವೇದಿಕೆಯ ಆ ತಾಯಿ ಕಲ್ಪಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಹೆಣ್ಮಕ್ಳಿಗೆ ಅವಕಾಶ ಕೊಡ್ಲಿ. ಅವರ ಮಾನದಂಡ, ಅವ್ರು ಯಾವ ರೀತಿ ಆದ್ರೂ ನಿರ್ಧಾರ ಮಾಡಲಿ. ಹೆಣ್ಮಕ್ಳಿಗೆ ಒಂದು ಸ್ಥಾನಮಾನ ಆ ಇದರಲ್ಲಿ ಕೊಡ್ಲೇಬೇಕು. ನಾನು ಹೇಳಿದ್ನಲ್ಲ, ಸ್ವಲ್ಪ ಅಸಮಾಧಾನ ಇದ್ದಾಗ ಇರುತ್ತೆ. ಯಾಕೆಂದ್ರೆ ಅವರು ನಮ್ಮೆಲ್ಲರಿಗಿಂತ ದೊಡ್ಡವರಿದ್ದಾರೆ. ಎಷ್ಟೊಂದು ಕಷ್ಟಗಳನ್ನ ನೋಡಿ ಬಂದಿರೋದ್ರಿಂದ ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ಏನ್ ಮಾತಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ನಾನು ಯಾವುದೇ ಹೇಳಿಕೆ ಕೊಡಲ್ಲ. ಬಿಜೆಪಿ ಅವರು ದೊಡ್ಡದಾಗಿ ಹೋರಾಟ ಮಾಡ್ತಾರೆ ಹಾ, ಪಿಂಚಣಿ ವಿಚಾರದಲ್ಲಿ, ಮತ್ತೆ ಒಂದಷ್ಟು ಜಮೀನು ಹಗರಣಗಳಾಗಿದೆ ಅಂತ ಹೇಳಿ. ಖಂಡಿತ ನನ್ನ ಕಾಲದಲ್ಲಿ ಒಂದೇ ಒಂದು ಇಂಚು ಸರ್ಕಾರ ಜಾಗನ ಸ್ವಾರ್ಥವಾಗಿ ನನ್ನ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಒಬ್ಬರಿಗೂ ಕೂಡ ನಾನಂತ ಕೆಲಸ ಮಾಡ್ಲಿಕ್ಕೆ ಬಂದಿಲ್ಲ, ಮಾಡೋದು ಇಲ್ಲ ಮುಂದೇನು. ನಾನು ಅದು ಯಾವುದೇ ಅಧಿಕಾರಿ ಗಿತಿಮಿತಿಗೆ ಬಂದ್ರೆ ಅವತ್ತು ಅದೇ ಮಾತೇ ಹೇಳ್ತೀನಿ, ಇವತ್ತು ಅದೇ ಮಾತು ಹೇಳ್ತೀನಿ. ಸರ್ಕಾರಿ ಆಸ್ತಿಯನ್ನ, ಸರ್ಕಾರಿ ಜಮೀನನ್ನ, ಸರ್ಕಾರದ ಯಾವುದೇ ರೀತಿಯ ಒಂದು ಇದನ್ನ ಅವರ ಇತಿಮಿತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ನಾನು ಯಾವುದೇ ಒಂದು ಸರ್ಕಾರದ ಜಾಗನ ಮಂಜೂರು ಮಾಡಿ ಅಂತ ಯಾವುದೇ ಅಧಿಕಾರಿಗಳಿಗೆ ಹೇಳಿಲ್ಲ, ಮುಂದೆ ಹೇಳೋದೂ ಇಲ್ಲ. ಅಕ್ರಮವಾಗಿ ಮಾಡಕ್ ಯಾರಿಗೂ ಅವಕಾಶ ಮಾಡಿಕೊಟ್ಟಿಲ್ಲ. ಖಂಡಿತ ಅದನ್ನ ಅಧಿಕಾರಿ ಯಾರಿದ್ದಾರೆ, ಸಂಬಂಧಪಟ್ಟಿರುವಂತ ಅಧಿಕಾರಿ ಸರಿಯಾದ ರೀತಿಯ ನಿರ್ಧಾರಗಳನ್ನ ತಗೊಂಡು ಅಕ್ರಮವಾಗಿ ಕೂಡ ಏನು ಮಾಡುವಂತ ಅವರಿಗೆ ಅವಕಾಶ ಇರಲ್ಲ. ಕಾನೂನಲ್ಲೇ ಅವಕಾಶ ಇರಲ್ಲ, ಯಾವ ಅಧಿಕಾರಿಗೂ ಇರಲ್ಲ, ನನಗೂ ಇರಲ್ಲ. ಮಾಡ್ಲಿ, ಖಂಡಿತ. ಯಾವುದೇ ಒಂದು ಈ ಕಳೆದ 8 ವರ್ಷಗಳಲ್ಲಿ ನನಗೆ ಅಧಿಕಾರ ಸಿಕ್ಕ ಅವಧಿಯಲ್ಲಿ ಅಕ್ರಮವಾಗಿ ಸರ್ಕಾರಿ ಜಾಗ, ಜಮೀನು ಯಾವುದೇ ಒಬ್ಬ ವ್ಯಕ್ತಿಗೆ ಸ್ವಾರ್ಥವಾಗಿ ನಾವು ಮಾಡಿದೆ ಅಂದ್ರೆ ತನಿಖೆಗೆ ನಾನು ಹೇಳ್ತೀನಿ. ಕೊನೆಯದಾಗಿ ಮೇಡಮ್, ಈಗೇನು ಒಂದೇ ಒಂದು ಸೀಟ್ ಉಳಿದಿರೋಂಥದ್ದು, ಅದು ಮಹಿಳಾ ಕೋಟ ಕೊಡಬೇಕು ಅಂತ ಆರ್ ಎಸ್ ನಲ್ಲಿ ನೀವು ಇದ್ದೀರಾ ಅಂತ? ಮಹಿಳೆಯರಿಗೆ ಕೊಡ್ಲಿ. ಯಾಕೆಂದ್ರೆ ಇಡೀ ರಾಜ್ಯದ ಮಹಿಳೆಯರನ್ನ ಗೌರವಿಸ್ದಂಗೆ ಆಗುತ್ತೆ. ಖಂಡಿತವಾಗೂ ಯಾರು ಪಕ್ಷಕ್ಕೆ ಸೂಕ್ತ ಅನ್ನಿಸ್ತಾರೆ, ಯಾರು ಆ ಸ್ಥಾನಮಾನಕ್ಕೆ ಅರ್ಹರು ಅನ್ನಿಸ್ತಾರೆ, ಇಷ್ಟು ಜನ ಹೆಣ್ಮಕ್ಳು ಗೆದ್ದು ಬಂದಿದ್ದಾರೆ. ಯಾರಿಗಾದ್ರೂ ಅವಕಾಶ ನೀವು ರೇಸಲ್ಲಿ ಇದ್ದೀರಾ ಅಂತ? ನಾವು ವೈಯಕ್ತಿಕವಾಗಿ ಏನು ಅವಕಾಶ ಕೇಳಿಲ್ಲ. ನಾನು ಹಿಂದೆ ಆಕಾಂಕ್ಷಿ ಆಗಿದ್ದಂತ ನಿಜಾನೇ, ಅವಕಾಶ ಸಿಗ್ಲಿ ಅನ್ನೋಂಥದ್ದು. ಮತ್ತೆ ಸರ್ಕಾರಕ್ಕೆ ಮತ್ತೆ ಪಕ್ಷದ ವೈಯಕ್ತಿಕವಾಗಿ ಗುರುತಿಸೋದು, ಅವಕಾಶ ಕೊಡೋದೆಲ್ಲ ಪಕ್ಷಕ್ಕೆ. ಅಲ್ಲ ಮೇಡಮ್, ಈಗ ಸಿಂಗಲ್ MLC ಆದವರೆಲ್ಲ ಈಗ ಮೊದಲ ಬಾರಿಗೆ MLC ಆದವರೆಲ್ಲ ಕೇಳ್ತಾ ಇರೋಂಥದ್ದು, ಯಾರು ಜನರ ಮಧ್ಯೆ ಗುರುತಿಸ್ಕೊಂಡು 10 ವರ್ಷಗಳ ಕಾಲ, 15 ವರ್ಷಗಳ ಕಾಲ ಜನರ ಒಡನಾಟ ಇಟ್ಕೊಂಡು ಕಷ್ಟ ಸುಖ, ರೈತರು, ಬಡವರು, ಮಹಿಳೆಯರು, ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ವಿಚಾರದಲ್ಲಿ ಅರ್ಹರಿರ್ತಾರೆ ಅಂತ ಅವ್ರಿಗೆ ಅವಕಾಶ ಕೊಡೋದು. ಆರಂಭದಲ್ಲಿ ನಿಮ್ಮ ಹೆಸರು ತುಂಬಾ ಕೇಳುವಂತ
ಮಹಿಳಾ ಕೋಟಾದಲ್ಲಿ ನಿಮ್ಗೆ ಸಿಗತ್ತೆ ಅಂತ. ಆಮೇಲೆ ಪಕ್ಷ ನಿರ್ಧಾರ ಮಾಡಿ ತಂದೆಯವ್ರಿಗೆ ಕೊಟ್ಟರು ಅನ್ನೋ ಕಾರಣಕ್ಕೆ ನಿಮ್ಮ ಹೆಸರು ಕೈ ಬಿಟ್ಟು ಅಂತ ಹೇಳ್ತಾರೆ. ಪಕ್ಷದ ಜವಾಬ್ದಾರಿಗೆ ಕೆಲವೊಂದು ಇದಿರುತ್ತೆ, ಅಧಿಕಾರ ಇರುತ್ತೆ, ನಮಗೆ ಏನು ಇರಲ್ಲ. ನಾವು ಅಷ್ಟು ಮಾತ್ರ ಹೇಳ್ಬೋದು.